ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿ ಕಿರುಕುಳ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ವಿಷಯದಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಚಂದ್ರಶೇಖರ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದ ಕೆಲವು ಬೆಳವಣಿಗೆ ನಾಗರಿಕ ಸಮಾಜದಲ್ಲಿ ಭೀತಿಯ ವಾತಾವರಣ ಉಂಟು ಮಾಡಿದ್ದು, ಪೊಲೀಸರು ಒಂದು ವಾರದಿಂದ ಕೋಮು ಸೌಹಾರ್ದತೆ ಕಾಪಾಡುವ ನೆಪದಲ್ಲಿ ಹಿಂದೂ ಕಾರ್ಯಕರ್ತರನ್ನು ಗುರಿಯಾಗಿಸಿ ಹಿಂದೂ ಕಾರ್ಯಕರ್ತರ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡುತ್ತಿದ್ದಾರೆ. ನೂತನ ಎಸ್ಪಿ ಸೂಚನೆ ಮೇರೆಗೆ ಹಿಂದೂ ಕಾರ್ಯಕರ್ತರಿಗೆ ಪೊಲೀಸ್ ವಿಚಾರಣೆ ನೆಪದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯಿಂದ ಮಧ್ಯರಾತ್ರಿ ಕರೆ ಮಾಡಿ ನೋಟಿಸ್ ನೀಡದೆ ವಿಚಾರಣೆಗೆ ಕರೆಯುವುದು, ಮಧ್ಯರಾತ್ರಿ ಹಿಂದೂ ಕಾರ್ಯಕರ್ತರ ಮನೆಗೆ ಪೊಲೀಸರು ಹೋಗಿ ವಿಚಾರಣೆ ಮಾಡುವುದು, ಬಲವಂತವಾಗಿ ರಾತ್ರಿ ಅವರ ಫೋಟೋ ತೆಗೆಯುವುದು, ಅವರ ಮನೆಯ ಜಿಪಿಎಸ್ ಲೊಕೇಶನ್ ಸಂಗ್ರಹ ಮಾಡಲಾಗುತ್ತಿದೆ. ಈ ರೀತಿ ಪೊಲೀಸರು ಕಾನೂನಿನ ಎಲ್ಲಾ ನಿಯಮ ಮೀರಿ ಹಿಂದೂ ಕಾರ್ಯಕರ್ತರಿಗೆ, ಸಾಮಾಜಿಕ ಕಾರ್ಯಕರ್ತರಿಗೆ ಕಿರುಕುಳ ನೀಡುವುದು ಭಾರತ ಸಂವಿಧಾನದ ಕಲಂ 14, 19 ಮತ್ತು 21ರ ಉಲ್ಲಂಘನೆಯಾಗಿದೆ. ಮಾನವ ಹಕ್ಕುಗಳು ಉಲ್ಲಂಘನೆ ಸಂಬಂಧ ಉನ್ನತ ಮಟ್ಟದ ತನಿಖೆ ಮಾಡಬೇಕು. ಮಾನವ ಹಕ್ಕುಗಳ ಉಲ್ಲಂಘನೆ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣದಲ್ಲಿ ನೀಡಿದ ನಿರ್ದೇಶನದಂತೆ ನಡೆದುಕೊಳ್ಳುವಂತೆ ಆದೇಶ ನೀಡಬೇಕು. ಪೊಲೀಸರಿಂದ ಕಿರುಕುಳಕ್ಕೆ ಒಳಗಾದ ಹಿರಿಯ ನಾಗರಿಕರಿಗೆ ಪರಿಹಾರ ನೀಡಬೇಕು ಎಂದರು. ನಮ್ಮ ಮನವಿ ಏನು ಅಂತಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ವಾರದಲ್ಲಿ ತುಂಬ ಅಮಾಯಕ ಹಿಂದೂ ಕಾರ್ಯಕರ್ತರ ಮುಖಂಡರ ಒಂದು ಮೇಲೆ ದೌರ್ಜನ್ಯ ಆಯಿತು. ಅಂದರೆ ಮಧ್ಯರಾತ್ರಿ ಹೋಗಿ ಅವರನ್ನು ಎಬ್ಬಿಸಿ ಅವರನ್ನು ತುಂಬ ಕಿರಿಕಿರಿ ಮಾಡಿ ಅವರ ಮಾನವ ಹಕ್ಕುಗಳನ್ನು ದಮನ ಮಾಡುವಂಥ ಪ್ರಯತ್ನ ನಡೆಯಿತು. ಯಾವುದೇ ಘಟನೆಗಳಲ್ಲಿ ಇಲ್ಲದಂಥ ವ್ಯಕ್ತಿಗಳನ್ನು ಸುಮ್ಮನೆ ವಿಚಾರಣೆ ಮಾಡುವಂಥ ನೆಪದಲ್ಲಿ ಅವರನ್ನು ಎಬ್ಬಿಸಿ ರಾತ್ರಿ ಹೊತ್ತು ಅವರಿಗೆಲ್ಲ ಕಿರುಕುಳ ಕೊಡುವಂಥದ್ದು ಮಾಡಿದ್ದಾರೆ. ಇದಕ್ಕೋಸ್ಕರ ನಾವು ಈ ಒಂದು ಪೊಲೀಸ್ ದೌರ್ಜನ್ಯ ಏನಿದೆ ಮತ್ತು ಆಡಳಿತ ಯಂತ್ರದ ಒಂದು ಕಿರಿಕಿರಿ ಏನಿದೆ ಅದನ್ನು ರಾಜ್ಯಪಾಲರು ಸೂಕ್ತವಾಗಿ ಇಂಟರ್ಫಿಯರ್ ಆಗಿ ಅಲ್ಲಿ ಅವರು ಸೂಕ್ತ ನ್ಯಾಯವನ್ನು ಕೊಡಬೇಕು. ಮತ್ತು ಯಾರಿಗೆ ಅನ್ಯಾಯ ಆಗಿದೆ ಅಂಥವರ ಮೇಲೆ ಸರಿಯಾದ ರೀತಿಯಲ್ಲಿ ಕ್ರಮ ಜರುಗಿಸಬೇಕು. ಮತ್ತು ಯಾವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕೊಲೆ ಸರಣಿ ಎಲ್ಲ ಆಯಿತು, ಅದಕ್ಕೆ ಸಂಬಂಧಪಡದೇ ಇರೋರ ಮೇಲೆ, ಹಿಂದೂ ನಾಯಕರ ಮೇಲೆ, ಮುಖಂಡರ ಮೇಲೆ ಎಲ್ಲ ಮೊಕದ್ದಮೆ ಜಾರಿ ಮಾಡಿ ಅವರನ್ನು ಗಡೀಪಾರು ಮಾಡುವಂಥ ಆದೇಶವನ್ನೆಲ್ಲ ಕೊಟ್ಟಿದ್ದಾರೆ. ಅದನ್ನೆಲ್ಲನೂ ಸರಿಯಾದ ರೀತಿಯಲ್ಲಿ. ಈ ವೇಳೆ ಹಿಂದೂ ಜನಜಾಗೃತಿ ಸಮಿತಿ ಜಿಲ್ಲಾ ಸಮನ್ವಯ ಸಮಿತಿಯ ಅನಂತರಾಜು, ವೆಂಕಟೇಶ್, ಲಾವಣ್ಯ, ಶೋಭಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.